ಹಾಗಾಗಿ ಏನು ಕಳೆದ 9/10ರಂದು ಪ್ರತಿಭಟನೆ ನಡೆದಿತ್ತು. ಇವತ್ತು ಪ್ರತಿಭಟನೆಯನ್ನು ಫ್ರೀಡಮ್ ಪಾರ್ಕಲ್ಲಿ JDS ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಸಾಗ್ತಾ ಇದೆ. ಸೊ ಇವತ್ತು JDS ಯುವ ಮುಖಂಡ ಸುಗಮ್ ಗೌಡ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಇವತ್ತು ಪ್ರತಿಭಟನೆಗೆ ಬಂದಿದ್ದೀರಾ, ಈ ಪ್ರತಿಭಟನೆ ಉದ್ದೇಶ ಏನು ಮತ್ತು ಪ್ರತಿಭಟನೆಗೆ ತಾರ್ಕಿಕ ಅಂತ್ಯ ಇವತ್ತೇ ಆಗುತ್ತಾ, ಏನು ಹೇಳ್ತೀರಾ? ಸರ್, ಇದು ಅಂತ್ಯ ಅನ್ನೋದಕ್ಕಿಂತ ಮೊನ್ನೆ ಏನು ನಾವು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀವಿ ಅದು ಆರಂಭ ಸ್ಟಾರ್ಟ್ ಆಗಿದೆ. ಈ ಸರ್ಕಾರ ಏನು ರೈತರ ವಿರುದ್ಧವಾಗಿ ಏನು ಈ ಥರ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಏನಿದೆ ಇದೆಲ್ಲ ನಾವು ಅಂತ್ಯಗೊಳಿಸೋದಂತೂ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಸರ್. ಅಂತ್ಯಗೊಳಿಸ್ತೀವಿ ಒಂದಿನ. ಈಗ ಪ್ರತಿಭಟನೆ ಏನು ಸ್ಟಾರ್ಟ್ ಆಗಿದೆ, ಪೂಜ್ಯ ದೇವೇಗೌಡರು ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ಮಾನ್ಯ ಕುಮಾರಣ್ಣನವರ ಆದಿಯಾಗಿ ನಿಖಿಲ್ ಅಣ್ಣನವರ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ. 2 ದಿನ ಏನು ನಾವು ಬೈರಮಂಗ್ಲದಿಂದ ಪಾದಯಾತ್ರೆ ಹೊರಟಿದ್ವಿ ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ. ಅಲ್ಲೇ ನಮ್ಮ ಟೋಲ್ ಹತ್ರ ನಮ್ಮನ್ನು ತಡೆಯತಕ್ಕಂಥ ಕೆಲಸ ಆಯಿತು ಪೊಲೀಸವರು. ಇದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು, ಜನರು, ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅದೆಲ್ಲ ಅಷ್ಟು ಒಳ್ಳೆಯದಲ್ಲ. ಏನು ಇವ್ರದ್ದು ಒಂಥರ ಹಿಟ್ಲರ್ ಸರ್ಕಾರ ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 2028ಕ್ಕೆ ರಾಜ್ಯದ ಜನ, ರೈತರು, ದೀನದಲಿತರು, ಹಿಂದುಳಿದವ್ರದ್ದು, ಅಲ್ಪಸಂಖ್ಯಾತರು ಎಲ್ಲರೂ ಸೇರಿದಂಗೆ ಬುದ್ಧಿ ಕಲಿಸ್ತಾರೆ ಅಂತ ಈ ಮುಖಾಂತರ ಹೇಳಿ ಬಯಸ್ತೀವಿ ಸರ್. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೆ ನೆಲೆ ಇಲ್ಲ, ಆ ನೆಲೆ ಕಲ್ಪಿಸ್ಕೋಸ್ಕರ ರೈತರನ್ನ ದಾಳವಾಗಿ ಉಪಯೋಗಿಸ್ಕೊತಾರೆ JDS ಅವರು ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸರ್, ಮಾನ್ಯ DK ಶಿವಕುಮಾರ್ ಸಾಹೇಬರು ಏನು ಬೇಕು ಅವ್ರು ಹೇಳ್ಬೋದು. ಕುಮಾರಣ್ಣಗೆ ನೆಲೆ ಏನು ಸರ್? ಮಾಜಿ ಪ್ರಧಾನಮಂತ್ರಿಗಳ ಮಗ ಸರ್. ನಿಖಿಲ್ ಅಣ್ಣನ ವಿಷಯಕ್ಕೆ ಬರಬೇಕು ಅಂದರೆ ಮಾಜಿ ಮುಖ್ಯಮಂತ್ರಿಗಳ ಮಗ. ಅವ್ರಿಗೆ ನೆಲೆ ತಕ್ಕೊಡ್ತಕ್ಕಂಥದ್ದು ಇವ್ರೇನು ಅವಶ್ಯಕತೆ ಇಲ್ಲ. ಅವ್ರ ನೆಲೆ ಜನನೇ ಅವ್ರಿಗೆ ನೆಲೆ ಕೊಟ್ಬಿಟ್ಟಿದ್ದಾರೆ ಸರ್. ಎಲ್ಲೋಗಿ ನಿಂತ್ಕೊಂಡ್ರು ರಾಜ್ಯದ ಮೂಲೆಯಲ್ಲಿ ಗೆಲ್ತಕ್ಕಂಥ ಒಂದು ತಾಕತ್ತು, ಒಂದು ವರ್ಚಸ್ಸು ಆ ಕುಟುಂಬಕ್ಕಿದೆ. ಆ ಕುಟುಂಬದ ಹೆಸರು ತಗೊಂಡು ಇವರು ರಾಜಕಾರಣದ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಇರಲಿ, ರಾಜ್ಯದ ಜನ ನೋಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಏನು ಧೃತಿಗೆಟ್ಟಿಲ್ಲ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು. ಮುಂದೊಂದು ದಿನ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಮುಂದೊಂದು ದಿನ ಅನ್ನೋದಕ್ಕಿಂತ 2028ಕ್ಕೆ ಮೊನ್ನೆ ಕುಮಾರಣ್ಣನವರ ಒಂದು ರೈತರ ಪರ ಸರ್ಕಾರ ಬರುತ್ತೆ. ಅದರಲ್ಲಿ ಯುವ ನಾಯಕರಾದಂಥ ನಿಖಿಲ್ ಅಣ್ಣನವ್ರನ್ನು ಸಚಿವ ಸಂಪುಟದಲ್ಲಿ ನೋಡ್ತೀವಿ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ ಸರ್. ಈಗ ಈ ಪ್ರತಿಭಟನೆಯಲ್ಲಿ ಕರೆಕ್ಟಾಗಿ ನಿಮಗೆ ಸಿಕ್ಕಿಲ್ಲ, ಸರ್ಕಾರ ಮಾನ್ಯ ಮಾಡಿಲ್ಲ ಅಂದರೆ JDS ಪಕ್ಷದ ನಿಲುವೇನಾಗಿರುತ್ತೆ ಮುಂದೆ? ಸರ್, ನಾವು 100ಕ್ಕೆ 200% ಯಾವುದೋ ಬೂಟಾಟಿಗೆ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಲ್ಲ. ನಾವು ಅವತ್ತಿಂದನೂ ಬಿಸಿಲು, ಗಾಳಿ, ಮಳೆ ಏನು ಲೆಕ್ಕಿಸದೆ ನಾವು ಪ್ರತಿಭಟನೆ ಮಾಡ್ಕೊಂಡು, ಹೋರಾಟ ಮಾಡ್ಕೊಂಡು, ಪಾದಯಾತ್ರೆ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಸರ್. ನಾವು ಕಾಲನ್ನ ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ. 100ಕ್ಕೆ 200% ನಾವು ರೈತರ ಪರವಾಗಿ ನಿಂತಿದ್ದೀವಿ, ಮುಂದೆನೂ ನಿಂತಿರ್ತೀವಿ. ಏನದು ಬಡ ರೈತರಾಗಿರ್ಬೋದು, ಒಟ್ನಲ್ಲಿ ರೈತರು, ಆ ರೈತರುಗಳ ಭೂಮಿ ಏನು ಕಳ್ಕೊಳಕ್ಕೆ ಹೊರಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅವ್ರಿಗೆ ಹಿಂಪಡಿಸ್ತಕ್ಕಂಥದ್ದೇ ನಮ್ಮ ಅಜೆಂಡಾ. ನಾವು ಅದನ್ನು ಹಿಂಪಡಿಸೇ ತೀರ್ತೀವಿ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ ಸರ್ ನಾನು.